ಇಂಟೀರಿಯರ್ ವರ್ಕ್ ಲೇಟ್ ಆಯಿತು, ಮೆಟೀರಿಯಲ್ ತಂದು ಹಾಕಿದ್ರೆ ವರ್ಕ್ ಆಗ್ತಾ ಇಲ್ಲ ಅಥವಾ ಸರ್ವಿಸ್ ಸಿಗ್ತಾ ಇಲ್ಲ. ಸೊ ಅಂಥ ಸಮಸ್ಯೆ ಏನೇ ಬಂದರೂ ಕೂಡ ಅಸೋಸಿಯೇಷನ್ ಅದನ್ನು ನೋಡ್ಕೊಳುತ್ತೆ. ಈ ಕಡೆ ವಿತ್ ಡ್ರಾ ಕೊಟ್ಟಿದೆ ಮತ್ತು ಪ್ಲಸ್ ಸ್ಟೋರೇಜ್ ಕೊಟ್ಟಿದೆ. ಓಕೆ 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 ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಇದೆ ಸರ್. ವುಡ್ ತರ ನೋಡಿರ್ತೀರಾ, ಫಿನಿಶಿಂಗ್ ಹೇಗೆ ಅನ್ಸುತ್ತೆ ನಿಮಗೆ? ಫಿನಿಶಿಂಗ್ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ನೀವು ವುಡ್ಕಿಂತ ಇದನ್ನೇ ಚಲೋ ಅನ್ಬೋದು. ಬೆಸ್ಟ್ ಅನ್ಸುತ್ತಾ? ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಸರ್. ಭಾಳ ಸಿಂಪಲ್ ಆಗಿ ಚಿಕ್ಕ, ಆಲ್ಮೋಸ್ಟ್ ಇದು 1.5 ಫೀಟ್ ಬರ್ಬೋದು ಅನ್ಸುತ್ತೆ ಸರ್. ಸೊ ನೋಡ್ಬೋದು ಕೆಳಗಡೆ ನಿಮಗೆ ಡ್ರಾರ್ ಥರ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೇಲ್ ಮೇಲೆ ನಿಮಗೆ ನಾನು ಇದರ ಬಜೆಟನ್ನು ಕೊಟ್ಟಿರ್ತೀನಿ. ಬಜೆಟ್ ನೋಡೇ ನೀವು ಅಂದ್ಕೊಂಡಿರ್ತೀರ ಏನು ಗುರು 3.8 ಲ್ಯಾಕಲ್ಲಿ ಇಷ್ಟೊಂದು ಸೂಪರಾಗಿ ಮನೆ ಮಾಡ್ಬೋದಾ, ಇಷ್ಟೊಂದು ಚೆನ್ನಾಗಿ ಬಿಟ್ಟು ನೀವು ಇಂಟೀರಿಯರ್ನ ಕ್ರಿಯೇಟ್ ಮಾಡ್ಬೋದಾ ಅಂತ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು. ಅಲ್ಯೂಮಿನಿಯಂ ಇಂಟೀರಿಯರ್ಲಿ ಮಾಡ್ಬೋದು. ಆ್ಯಂಡ್ ಬಿ ಇಂಟೀರಿಯರ್ ಜೊತೆ ಬಂದರೆ ನಿಮಗೆ ಕ್ವಾಲಿಟಿನೂ ಸಿಗುತ್ತೆ, ಲೈಫು ಸಿಗುತ್ತೆ, ಜೊತೆಲಿ ವೆರೈಟಿ ಕೂಡ ಸಿಗುತ್ತೆ ವೀಕ್ಷಕರೇ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕರ್ನಾಟಕವರ ವೀಕ್ಷಕರಿಗೂ ನಮಸ್ಕಾರ. ಕಂಪ್ಲೀಟ್ ಬಜೆಟ್ ಸಾಲೆ ತೊಗೊಂಡ್ಬರ್ತಾ ಹೌದು ಇದ್ದೀವಿ. ಸರ್. ಲಾಸ್ಟ್ 10 ವಿಡಿಯೋ ನಾವು ರೆಗ್ಯುಲರ್ ಆಗಿ ಕಂಪ್ಲೀಟ್ 2 ಲ್ಯಾಕ್ 3 ಲ್ಯಾಕ್ 4 ಲ್ಯಾಕ್ 5 ಲ್ಯಾಕ್ ಆಲ್ಮೋಸ್ಟ್ ಬಜೆಟ್ ಅಲ್ವಾ ಸರ್? ಮೊದಲೇದಾಗಿ ನಾನು ಒಂದು ಕ್ವಶನ್ ಕೇಳಬೇಕು. ಆ್ಯಂಡ್ ಪ್ರತಿ ವಿಡಿಯೋದಲ್ಲೂ ಕ್ವಶನ್ ಕೇಳ್ತೀನಿ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಬಂದುಬಿಟ್ಟು ಅಲ್ಯೂಮಿನಿಯಂ ಅಂತ ಯಾರು ಹುಡುಕ್ತಾ ಇರ್ತಾರೆ ಅವ್ರಿಗೆ ಸರ್ ನಾವು 300 400 500 ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ಕೊಟ್ಬಿಡ್ತೀವಿ, 3 ದಿನದಲ್ಲಿ ಮಾಡ್ಕೊಟ್ಬಿಡ್ತೀವಿ ಅಂತ ತುಂಬ ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಅಂತೀರಾ? ನೀವು ಲಾಸ್ಟ್ ಹಿಂದಿನ ವಿಡಿಯೋಗಳಲ್ಲೂ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ. ಅದು ಖಂಡಿತ ಸರ್, ನೀವು ಹೇಳ್ದಂಗೆ ಪ್ರತಿ ವಿಡಿಯೋದಲ್ಲೂ ಫಸ್ಟ್ ನಾವು ಇದನ್ನ ಮಾತಾಡಲೇ ಹೇಳ್ಬಿಡ್ಬೇಕು. ಯಾಕಂದ್ರೆ ಜನಕ್ಕೆ ಇದ್ರ ಬಗ್ಗೆ ಎಷ್ಟು ಅವೇರ್ನೆಸ್ ಬರ್ತಾ ಇದೆಯೋ ಇದರಿಂದ ಸಮಸ್ಯೆ ಒಳಗಾಗ್ತಾ ಇರೋ ಅಷ್ಟೇ ಜನ ಇದ್ದಾರೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಇದನ್ನ ಹೇಳಲೇಬೇಕು. ಹೌದು, ನಮ್ಮ ಕನ್ನಡ ಜನತೆಗೆ ಹೇಳೋದು ಒಂದೇ, ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಾ, ಎಸ್ ಭಾಳ ಒಳ್ಳೆಯದು, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಿ. ಬಟ್ ಯಾವಾಗಲೂ ಅಷ್ಟೇ ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಮೆಂಬರ್ಸ್ ಆಗಿರ್ತಕ್ಕಂಥ ಕಂಪ್ನಿ ಹತ್ರ ಮಾತ್ರ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಸಿ. ಸರ್ ರೀಸನ್ ಏನಂದರೆ ನಿಮಗೆ ಮುಂದೆ ಅಥವಾ ಕೆಲಸ ನಡಿಬೇಕಾದ್ರೆ ಕೆಲಸ ಆದಮೇಲೂ ಕೂಡ ಯಾವುದೇ ಸಮಸ್ಯೆಗಳನ್ನ ನೀವು ಫೇಸ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಯಾರೋ ಒಬ್ಬ ಬರ್ತಾನೆ, ನಿಮ್ಮ ಬಿಲ್ಡಿಂಗ್ ಹತ್ರನೇ ಬರ್ತಾನೆ, ಇಲ್ಲ ಸರ್ ನಾನು 300 ರೂಪಾಯಿ ಮಾಡ್ತೀನಿ 400 ರೂಪಾಯಿ ಮಾಡ್ತೀನಿ. ಹೌದು, ಕಮ್ಮಿ ಆಗುತ್ತೆ ಅಂದರೆ ಯಾರು ಬೇಕಾದ್ರೂ ಆಯ್ತು ಬಿಡಪ್ಪ, ಅಟ್ಲೀಸ್ಟ್ ಒಂದು 10-20 ಸಾವಿರ ಉಳಿ ಅಂದ್ಬಿಟ್ಟು ಕಮ್ಮಿಗೆ ಅಂತ ಕೆಲಸ ಕೊಡ್ತೀರಾ. ಸೊ ಒಂದು ದುಡ್ಡು ಇಸ್ಕೊಂಡು ಹೋಗ್ತಾನೆ, ಮತ್ತೆ ಅಲ್ಲಿ ಬರಲ್ಲ. ಮೆಟೀರಿಯಲ್ ತಂದು ಹಾಕ್ತಾರೆ, ಅವ್ರ ಹತ್ರ ಸ್ಕಿಲ್ಡ್ ಲೇಬರ್ಸ್ ಇರಲ್ಲ. ಸೊ ಅಲ್ಯೂಮಿನಿಯಂ ವಿಂಡೋ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಬಂದಿಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಎಂಡ್ ಆಫ್ ದ ಡೇ ನೀವು ಸಫರ್ ಮಾಡ್ತೀರಾ. ಸೊ ಖಂಡಿತವಾಗ್ಲೂ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ಸ್ ಆಗಿರ್ತಕ್ಕಂಥ ಕಂಪನಿಗಳಿಗೆ ನೀವು ಕೆಲಸ ಕೊಟ್ಟರೆ ಸೊ ನಿಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಒಂದು ವೇಳೆ ಅಂಥ ಕಂಪ್ನಿಗಳಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಯಿತು, ಈಗ ಇಂಟೀರಿಯರ್ ವರ್ಕ್ ಲೇಟ್ ಆಯಿತು, ಮೆಟೀರಿಯಲ್ ತಂದು ಹಾಕಿದ್ರೆ ವರ್ಕ್ ಆಗ್ತಾ ಇಲ್ಲ ಅಥವಾ ಸರ್ವಿಸ್ ಸಿಗ್ತಾ ಇಲ್ಲ. ಸೊ ಅಂಥ ಸಮಸ್ಯೆ ಏನೇ ಬಂದರೂ ಕೂಡ ಅಸೋಸಿಯೇಷನ್ ಅದನ್ನು ನೋಡ್ಕೊಳುತ್ತೆ. ನೀವು ಮುಂದೆ ಸರ್ವಿಸ್ ಬೇಕು ಅಂದ್ರೆ ಅಸೋಸಿಯೇಷನ್ ನಿಮ್ಗೆ ಸರ್ವಿಸ್ ಕೊಡುತ್ತೆ. ಸೊ ನಿಮಗೆ ವರ್ಕಲ್ಲಿ ಏನೋ ಸ್ಟಾಪ್ ಆಯಿತಾ, ವರ್ಕ್ನ ಅಸೋಸಿಯೇಷನ್ ಕಂಪ್ಲೀಟ್ ಮಾಡಿಕೊಡುತ್ತೆ. ಒಂದು ವೇಳೆ ಫುಲ್ ವರ್ಕ್ ಪೇಮೆಂಟ್ ಫುಲ್ ಇಸ್ಕೊಂಡು ವರ್ಕ್ ಕಂಪ್ಲೀಟ್ ಆಗಲಿಲ್ವಾ, ಅಸೋಸಿಯೇಷನ್ ಇಂಟರ್ಫಿಯರ್ ಆಗಿ ವರ್ಕ್ ಕಂಪ್ಲೀಟ್ ಮಾಡಿಸ್ಕೊಡುತ್ತೆ. ಆ್ಯಂಡ್ ಎಲ್ಲ ಅಲ್ಯೂಮಿನಿಯಂ ವರ್ಕ್ ಮಾಡೋಂಥ ಕಂಪ್ನಿಗಳು ಏನಕ್ಕೆ ರಿಜಿಸ್ಟರ್ ಆಗಬೇಕು ಅಂದರೆ ಕಂಪ್ನಿಗಳಿಗೂ ಭಾಳ ಹೆಲ್ಪ್ ಆಗುತ್ತೆ. ರೀಸನ್ ಏನಂದರೆ ಅಸೋಸಿಯೇಷನ್ ಮುಖ್ಯ ಉದ್ದೇಶ ಈ ಒಂದು ಉದ್ಯಮನ ಬೆಳೆಸುವಂಥದ್ದು. ಈ ಉದ್ಯಮ ಬೆಳೆಸಿ ಆ ಕೆಲಸಗಳು ಖಂಡಿತ ನಮ್ಮದು ಅಲ್ಯೂಮಿನಿಯಂ ಇಂಟೀರಿಯರ್ ಕಂಪ್ನಿಗಳಿಗೆ ಕೊಡುವಂಥದ್ದು. ಆಯಿತಾ. ಸೊ ಮತ್ತು ನೀವು ಆಸ್ ಎ ಕಂಪನಿಯಾಗಿ ನೀವು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಮಾಡ್ತೀರಾ, ನಿಮಗೆ ಪೇಮೆಂಟ್ ಬರೋದಿಲ್ಲ. ಅಸೋಸಿಯೇಷನ್ ಇಂಟರ್ಫಿಯರ್ ಆಗಿ, ಅಸೋಸಿಯೇಷನ್ ಲೀಗಲ್ ಟೀಮ್ ಇಂಟರ್ಫಿಯರ್ ಆಗಿ ಆ ಪೇಮೆಂಟ್ ನಿಮಗೆ ಕ್ಲಿಯರ್ ಮಾಡಿಸ್ಕೊಡುತ್ತೆ. ಆ್ಯಂಡ್ ಲೇಬರ್ಸ್ಗಳು ಕೆಲಸ ಮಾಡಿರ್ತಾರೆ, ಪೇಮೆಂಟ್ ಬಂದಿರೋದಿಲ್ಲ. ಖಂಡಿತ ಅದಕ್ಕೂ ಕೂಡ ಅಸೋಸಿಯೇಷನ್ ಇಂಟರ್ಫಿಯರ್ ಆಗಿ ಯಾವುದೇ ಸಮಸ್ಯೆ ಯಾರಿಗೂ ಬರ್ದಂಗೆ ಅಸೋಸಿಯೇಷನ್ ನೋಡ್ಕೊಳುತ್ತೆ. ಹಂಗಾಗಿ ಎಲ್ಲರಿಗೂ ಹೇಳೋದಷ್ಟೇ, ಅಲ್ಯೂಮಿನಿಯಂ ಇಂಟೀರಿಯರ್ನ ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಮೆಂಬರ್ಸ್ ಆಗಿರ್ತಕ್ಕಂಥ ಕಂಪ್ನಿಗಳ ಹತ್ರ ಮಾತ್ರ ಮಾಡಿಸಿ ಅಂತ ಹೇಳೋದು. ಡೆಫಿನೆಟ್ಲಿ ನನ್ನ ರೆಕಮೆಂಡೇಶನ್ ಒಂದೇ, ಕಣ್ಣು ಮುಚ್ಕೊಂಡು ಆರಾಮಾಗಿ ಬಿ ಇಂಟೀರಿಯರ್ ಹತ್ರ ಮಾಡಿಸಿ. ಅದ್ಭುತವಾದ ಟ್ರ್ಯಾಕ್ ರೆಕಾರ್ಡ್ ಇದೆ, ಅದ್ಭುತವಾದ ಕ್ವಾಲಿಟಿ ಇದೆ, ಸಿಂಗಲ್ ಕಂಪ್ಲೇಂಟ್ ಕೂಡ ಬರೋದಿಲ್ಲ ಅಂತೇನಿಲ್ಲ, ಬಂದಿರ್ಬೋದು. ಬಟ್ ಅದನ್ನು ರಿಸಾಲ್ವ್ ಮಾಡಿದ್ದಾರೆ. ಇನ್ನವರೆಗೆ ನನ್ನ ಹತ್ರ ತನಕ ಯಾವುದೂ ಕೂಡ ಬಂದಿದ್ದಿಲ್ಲ. ಅವ್ರ ಲೆವೆಲಲ್ಲೇ ಎಲ್ಲದೂ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ವರ್ಷದಿಂದ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿದ್ದೀನಿ. ಸೊ ಕ್ವಾಲಿಟಿ ಇಂಟೀರಿಯರ್ ಬೇಕು, ಲೈಫ್ ಲಾಂಗ್ ಇರಬೇಕು, ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅಂದರೆ ಡೆಫಿನೆಟ್ಲಿ ನೀವು ಬಿ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಎಲ್ಲಿದೆ ಸರ್, ಯಾವ ಏರಿಯಾದಲ್ಲಿ? ಚಂದಾಪುರದಲ್ಲಿ. ಚಂದಾಪುರ. ಓನರ್
ಓನರ್ ಹೆಸರು ತಿಳ್ಕೊಬೋದು? ರಾಜ್ಕುಮಾರ್ ಸರ್ ಅಂತ ಹೇಳಿ. ರಾಜ್ಕುಮಾರ್ ಸರ್. ಏನೇನ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಇದು ಎಂಟೈರ್ 2 BHK ಮನೆ ಫುಲ್ ಮಾಡಿದೀವಿ ಸರ್. ಫ್ಲಾಟ್ ಅಲ್ವಾ ಇದು? ಹೌದು ಫ್ಲಾಟ್. ಎವ್ರಿಥಿಂಗ್, ಟಿವಿ ಯೂನಿಟ್, ಪೂಜಾ, ಎರಡಿದು ಎವ್ರಿಥಿಂಗ್ ಎರಡು ಫುಲ್ ಮಾಡಿದ್ದೀವಿ. 2 BHK ಫುಲ್. ಬಜೆಟ್ ಎಕ್ಸಾಕ್ಟ್ ಆಗಿ 3.8 ಪ್ಲಸ್ GST ಸರ್. ಪ್ಲಸ್ GST. ಅದ್ರ ಮೇಲೆ ಏನೂ ಇಲ್ಲ. ನಿಮ್ಮಲ್ಲಿ ಹಿಡನ್ ಚಾರ್ಜಸ್ ಅಂತ ಏನೂ ಇರೋದಿಲ್ಲ ಸರ್? ಪ್ಲಸ್ GST ಸರ್ ಅದಾಯ್ತು ಇದಾಯ್ತು ಏನೂ ಇಲ್ಲ ಸರ್. ಓಕೆ. ಅಂಡ್ ಇದು ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ಸರ್? ಅಪ್ರಾಕ್ಸಿಮೇಟ್ಲಿ ಸರ್ ಇದು ನಮ್ಗೆ ಎಕ್ಸಾಕ್ಟ್ ಟೈಮ್ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ಇದು ಆಲ್ಮೋಸ್ಟ್ 8 ಫ್ಲಾಟ್ ಬರುತ್ತೆ ಸರ್. 8 ಫ್ಲಾಟ್, 8-6 ಫ್ಲಾಟ್ಸ್ ಬರುತ್ತೆ. ಸೊ ಇದು ಓವರ್ ಆಲ್ ಲೆಕ್ಕ ಹಾಕಿದ್ರೆ ನನ್ನ ಪ್ರಕಾರ ಒಂದು 35-40 ಡೇಸ್ ಆಗಿರ್ಬೋದು ಅನ್ಸುತ್ತೆ ಸರ್. ಎಲ್ಲ ಸೇರಿಸಿ. ಓಕೆ ಓಕೆ. ಈಗ ಆಲ್ಮೋಸ್ಟ್ ಎಲ್ಲ ಒಂದೇ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಗ್ರೂಪ್ ಇರೋದ್ರಿಂದ ಸೊ ಎಲ್ಲ ಅಟ್ ಎ ಟೈಮ್ ವರ್ಕ್ ನಡೀತು. ಒಂದು ಸತಿ ಮಾಡಿರುವ ಒಂದು ಅಪ್ರಾಕ್ಸಿಮೇಟ್ ಅವರೇಜಿಂಗ್ ತೊಗೊಂಡ್ರೆ ಒಂದು 12 to 15 ಡೇಸ್ ಆಗಿರಬಹುದು ಒಂದೊಂದು ಮನೆಗೆ ಅನ್ಕೊಂತೀವಿ. ಒಂದ್ಸಲ ಹೋಲ್ಸೇಲ್ ಆಗಿ ಕೊಟ್ಬಿಟ್ಟಿದ್ರೆ ಇಲ್ಲಿ ಅಲ್ವಾ? ಸೊ ವೀಕ್ಷಕರೇ ಬನ್ನಿ, ಮನೆ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ನಡೀರಿ ಸರ್. ಸರ್ ಫಸ್ಟ್ ಯೂನಿಟ್ ಹೇಳ್ಬಿಡೋಣ. ಸರ್ ಹೌದು, ಇದು ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 10/8 ಬರುತ್ತೆ ಸರ್. 10/8 ಬರುತ್ತೆ. ಸೊ ಇದರಲ್ಲಿ ತುಂಬ ಸಿಂಪಲ್ ಆಗಿ ಮಾಡಿರೋವಂಥದ್ದು, ಬಟ್ ನೋಡ್ಲಿಕ್ಕೆ ನಿಮಗೆ ಡಿಫ್ರೆಂಟ್ ಫೀಲ್, ಎಲೆಗೆಂಟ್ ಆಗಿದೆ ಸರ್. ನಿಜವಾಗ್ಲೂ ಒಂಥರ ತುಂಬಾ ಎಲೆಗೆಂಟ್ ಆಗಿದೆ. ಇದು ಗ್ಲಾಸಿ ವೈಟ್ ಅಲ್ಲಿ ಮಾಡಿರುವಂಥದ್ದು. ಸೊ ನಾರ್ಮಲ್ ಸರ್, ಇದ್ರಲ್ಲಿ ಭಾಳ ಇದ್ರಲ್ಲಿ ಇದು ಮಾಡೋವಂಥದ್ದು ಏನಿಲ್ಲ, ಬಟ್ ನೋಡ್ಲಿಕ್ಕೆ ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ ನೋಡಿ. ಈ ಕಡೆ ನಾರ್ಮಲ್ ಸ್ಟೋರೇಜ್. ಸೊ ಇದು ಡಬಲ್ ಸೈಡ್ ರೆಕಮೆಂಡ್ ಮಾಡ್ತೀನಿ. ಡಬಲ್ ಸೈಡ್ ಮಾಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ. ಕೆಳಗಡೆ ಎಲ್ಲ ಡ್ರಾವರ್ ಕೊಟ್ಟಿದ್ದೀರಾ? ಹೌದು. ಸೊ ಇಲ್ಲಿ ನಿಮಗೆ ಸೆಟಪ್ ಬಾಕ್ಸ್ ಆಕ್ಸೆಸ್ ಮಾಡೋಕ್ಕೂ ಕೊಟ್ಟಿದ್ದೀವಿ ಸರ್. ಸೂಪರ್ ನೋಡಿ ವೀಕ್ಷಕರೇ. ಸೊ ಕಂಪ್ಲೀಟ್ ಆಗಿ ವೈಟ್ ಅಲ್ವಾ? PVC ರಾಫ್ಟರ್ಸ್ ಕೊಟ್ಟಿದ್ದೀವಿ. ನೋಡಿ ಇವೆಲ್ಲ PVC ರಾಫ್ಟರ್ಸ್. ಗ್ಲಾಸಿ ವೈಟ್ ACP ಯೂಸ್ ಮಾಡಿರುವಂಥದ್ದು. ಇದು ಗ್ಲಾಸಿ ವೈಟ್ ಸರ್ ಇದು? ವಿತ್ ವೈಟ್ ಫ್ರೇಮ್. ಓಕೆ. ಮೇಲ್ಗಡೆ ಒಂದು ಲೆಜ್ ಹಾಕಿದ್ದೀರಾ ಕಂಪ್ಲೀಟ್ ಆಗಿ. ಸೂಪರ್ ಆಗಿ ಬಂದಿದೆ ಇದು. ಓಕೆ. ಸೊ ಇದು PVC ರಾಫ್ಟರ್ಸ್ ಸರ್ ಇದು? ಹೌದು ಸರ್. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನಮಗೆ ಸಿಗುತ್ತೆ. ಏನೇನು ಆಗ್ಬೋದು ಸರ್ ಹಿಂದ್ಗಡೆ? ನೀವು ಏನೇನು ಆಪ್ಷನ್ ಕೊಡ್ತೀರಾ ನಮಗೆ? ಸರ್ PVC ರಾಫ್ಟರ್ಸ್ ಒಂದು. ಸೊ ಅದು ಬಿಟ್ಟರೆ ನಿಮಗೆ ಜಾಸ್ತಿ ಬೇರೆ ಏನು ರೆಕಮೆಂಡ್ ಮಾಡಲ್ಲ ಸರ್, ಯಾಕಂದ್ರೆ ಒಳ್ಳೆ ಬಜೆಟ್ ಅಲ್ಲಿ ಆಗ್ಬಿಡುತ್ತೆ. ಚಾರ್ಕೋಲ್ ಹಾಕ್ಬೋದು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಜೆಟ್ ಮೇಲೆ ಹೊರಟೋಗ್ಬಿಡುತ್ತೆ. WPC ಹಾಕ್ಬೋದು, ಬಟ್ ನಾನು ರೆಕಮೆಂಡ್ ಮಾಡೋದು ಇದು ಬೆಸ್ಟ್ ಸರ್. ಯಾಕಂದ್ರೆ ಲೈಫ್ ಆಫ್ಕೋರ್ಸ್ ಪ್ರಾಡಕ್ಟ್ ಭಾಳ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಅಂಡ್ ಒಳ್ಳೆ ಬಜೆಟ್ ಅಲ್ಲಿ ಆಗುತ್ತೆ. ಹಂಗಾಗಿ ನಾವು ಇದನ್ನ ರೆಕಮೆಂಡ್ ಮಾಡ್ತೀರಾ? ಸೂಪರ್ ಸರ್. ಇದು ರೂಮ್ ಅಲ್ವಾ? ಸರ್ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಸರ್. ಕಲರ್ ಏನು ಕೊಟ್ಟಿದ್ದೀರಾ ಇದು? ಸರ್ ಮೆಟಾಲಿಕ್ ಬ್ರಾನ್ಸ್ ಸರ್ ಇದು. ಮೆಟಾಲಿಕ್ ಬ್ರಾನ್ಸ್. ಸೊ ಇದರಲ್ಲಿ ಆಲ್ಮೋಸ್ಟ್ 10 ಫೀಟ್ ಬರುತ್ತೆ. ಒಂದು 2 ಫೀಟ್ ನಿಮಗೆ ಓಪನ್ ಡೋರ್ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಮತ್ತೆ 8 ಫೀಟ್ಗೆ ನಿಮಗೆ ಡಬಲ್ ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ಸರ್. ಸೊ ಇದು ನೋಡ್ಬೋದು. ಸೊ ಈ ಕಡೆ ಫುಲ್ ಸ್ಟೋರೇಜೇ ಇದೆ ನಿಮಗೆ. ಸೊ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಇದು ಎಬ್ಕೋ ಅಲ್ವಾ ಸರ್? ಇದು ಹೌದು ಸರ್, ಅದು ಎಬ್ಕೋ. ಸೊ ಈ ಕಡೆ ವಿತ್ ಡ್ರಾ ಕೊಟ್ಟಿದೆ ಮತ್ತು ಪ್ಲಸ್ ಸ್ಟೋರೇಜ್ ಕೊಟ್ಟಿದೆ. ಓಕೆ ಓಕೆ ಓಕೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಇದೆ ಸರ್. ಹೌದು. ಓಕೆ. ಸಜ್ಜಾ ಇಲ್ಲವಲ್ಲ ಸರ್ ಇಲ್ಲಿ? ಇಲ್ಲಿ ಸಜ್ಜಾ ಇಲ್ಲ ಸರ್, ಸಜ್ಜಾ ನಾವೇ ಕ್ರಿಯೇಟ್ ಮಾಡಿರುವಂಥದ್ದು. ಇದು ಎಲ್ ಶೇಪ್ ಫುಲ್ ಸಜ್ಜಾ ನಾವೇ ಕ್ರಿಯೇಟ್ ಮಾಡಿರುವಂಥದ್ದು ಸರ್. ವೇಟ್ ಎಷ್ಟು ತಡೆಯುತ್ತೆ ಸರ್ ಇದು? ಸರ್ ಅಪ್ ಟು ನೀವು 60 to 80 kg ವರೆಗೂ ಆರಾಮಾಗಿ ಇಡ್ಬೋದು ಸರ್, ಏನು ತೊಂದರೆ ಇಲ್ಲ. ತುಂಬಿಸಿಡ್ಬೋದು ಫುಲ್? ಇಡ್ಬೋದು. ಓಕೆ ಓಕೆ ಸರ್. ಇಲ್ಲಿ ಸರ್ ಹೌದು, ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಬಂದಿದ್ದೀವಿ ಸರ್. ಸೊ ಇದು ಕಲರ್ ಕೂಡ ಸೇಮ್ ಇದೆ ಸರ್, ಮೆಟಾಲಿಕ್ ಬ್ರಾನ್ಸೇ ಇದೆ. ಸೊ ಸೈಜ್ ಬಂದಿದ್ದು ಒಂದು 6 ಫೀಟಲ್ಲಿ ಮಾಡಿದ್ದೀವಿ ಅಷ್ಟೇ. 6 ಫೀಟಲ್ಲಿ ಹೌದು, ಡಬಲ್ ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದೀವಿ. ಸೊ ಈ ಕಡೆ ನೋಡಿ ಸ್ಟೋರೇಜ್ ವಿತ್ ನಿಮಗೆ ಡ್ರಾಸ್ ಕೊಟ್ಟಿದ್ದೀವಿ. ಓಕೆ. ಸೊ ಈ ಕಡೆ ಫುಲ್ ಸ್ಟೋರೇಜೇ ಇದೆ. ಅಂಡ್ ನಿಮ್ಗೆ ಆಲ್ಮೋಸ್ಟ್ 10 ಫೀಟ್ ಫುಲ್ ಲಾಫ್ಟ್ ಬರುತ್ತೆ ಸರ್. ಕಂಪ್ಲೀಟ್ ಲಾಫ್ಟ್ ಬರುತ್ತೆ. ಓಕೆ. ಬಾಟಮ್ ಅಲ್ಲಿ ಇದು ಸ್ಕರ್ಟಿಂಗ್ ಓಕೆ. ಸೇಮ್ ಕಲರ್ ಅಲ್ವಾ? ಸೇಮ್ ಕಲರ್ ಸರ್. ಹೌದು, ಮೆಟಾಲಿಕ್ ಬ್ರಾನ್ಸ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂಥ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ ಸರ್, ನನ್ನ ಫಸ್ಟ್ ಕ್ವಶನು, ಬಿ ಇಂಟೀರಿಯರ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಸರ್ ಮೇನ್ಲಿ ಈಗ ವುಡ್ಡಲ್ಲಿ ಭಾಳಷ್ಟು ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ವಿ. ಭಾಳಷ್ಟು ಮನೆ ಗೊತ್ತಿದೆ ನಿಮಗೆ ಮುಂಚೆಯಿಂದನೂ? ವುಡ್ ಇಶ್ಯೂ ಇದ್ದಿದ್ದ ಸಲುವಾಗಿ ನಾವು ಬೇರೆ ಆಲ್ಟರ್ನೇಟಿವ್ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ವಿ. ಆ ಟೈಮ್ದಲ್ಲಿ ನಾವು ಯೂಟ್ಯೂಬ್ದಲ್ಲಿ ನೋಡಿದ್ವಿ ಆಲ್ಟರ್ನೇಟಿವ್ ಯಾವ್ದು ಸಿಗ್ಬೋದಂತ. ಸೊ ಅವಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ನಿಮ್ಮಿಂದ ನೋಡಿ ನಮಗೆ ಗೊತ್ತಾಯ್ತು, ಹಿಂಗೆ ಇದು ಒಂದು ಟೈಪ್ ಹೊಸ ಟೆಕ್ನಾಲಜಿ ಅಲ್ಯೂಮಿನಿಯಂ ಇದೆ, ಲುಕ್ಕು ಚೆನ್ನಾಗಿದೆ. ಸೊ ಅದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿ ವಿಸಿಟ್ ಮಾಡಿದ್ವಿ ಸರ್ ಬಿ ಇಂಟೀರಿಯರ್ಸ್ ಅಲ್ಲೆಲ್ಲ ಹೋಗಿ. ನಾವು ಅಂತಂದ್ರೆ ಎಷ್ಟು ಮನೆ ಟೋಟಲ್ ಆಗಿ? ಎಷ್ಟು ಮನೆ ಟೋಟಲ್ ಇಲ್ಲಿ ನಮ್ದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ 5 ಮನೆ ಇದೆ. 5 ಮನೆ ಕೊಟ್ಟಿದ್ದೀರಾ ಎಟ್ ಎ ಟೈಮ್? 5 ಮನೆ ಎಟ್ ಎ ಟೈಮ್ ಕೊಟ್ಟಿದೆ. ಸೊ 5 ಮನೆ ಎಟ್ ಎ ಟೈಮ್ ವಿದಿನ್ ಏನಂದ್ರೆ 1 ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. 5 ಮನೆ ಒಂದೇ ತಿಂಗಳು ಕಂಪ್ಲೀಟ್? 1 ತಿಂಗಳು ಕಂಪ್ಲೀಟ್. ಎಲ್ಲರೂ ಒಟ್ಟಿಗೆ ಓಪನ್ ಮಾಡ್ಬಿಡ್ಬೋದು? ಒಂದೇ ಟೈಮ್ ಅಲ್ಲಿ ಹೌಸ್ ವಾರ್ಮಿಂಗು ಮಾಡಿದೆ. ಹೌದಾ ಸರ್? ಓಕೆ. ತುಂಬಾ ಚೆನ್ನಾಗಾಯ್ತಿದಲ್ವಾ ನಿಮ್ಗೆ? ಓಕೆ. ಸೊ ಎಲ್ಲ ಹತ್ತತ್ರ ಇದ್ದೀರಾ. ಸೊ ಆಮೇಲೆ ನೀವು ಅನ್ಕೊಂಡಿದ್ದಕ್ಕೂ ಇವತ್ತೇನು ಅಲ್ಯೂಮಿನಿಯಂ ಇಂಟೀರಿಯರ್ ಬಂದಿದೆ ಇವೆಲ್ಲ ಮ್ಯಾಚ್ ಆಗ್ತಾ ಇದೆ, ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗಿ. ನಾವು ವುಡ್ ಬಿಟ್ಟು ಬಂದಿದ್ದಕ್ಕೂ ಓಕೆ ಅಂತ ಅನಿಸ್ತಾ ಇದೆಯಾ? ಚೆನ್ನಾಗಿದೆ. ಯಾಕಂತಂದ್ರೆ ವುಡ್ಗೆ ಮ್ಯಾಚ್ ಆಗ್ಬೇಕಲ್ವಾ? ನಾವು ಆಲ್ರೆಡಿ ನೀವು ವುಡ್ ತರ ನೋಡಿರ್ತೀರಾ,
ಫಿನಿಶಿಂಗ್ ಹೇಗೆ ಅನಿಸ್ತು ನಿಮಗೆ? ಫಿನಿಶಿಂಗ್ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ನೀವು ವುಡ್ಕಿಂತ ಇದನ್ನೇ ಚಲೋ ಅನ್ಬೋದು. ಬೆಸ್ಟ್ ಅನ್ಸುತ್ತಾ? ಇದನ್ನ ಭಾಳ ಒಳ್ಳೆನೂ ವರ್ಕ್ ಮಾಡಿದ್ದಾರೆ, ವರ್ಕ್ಮೆನ್ಶಿಪ್ ಭಾಳ ಚಲೋ ಇತ್ತು. ಸೊ ಅವರೆಲ್ಲ ನಮಗೆ ಒಂದು ಸ್ವಲ್ಪ ಗೈಡು ಮಾಡಿದ್ರು ಹೆಂಗೆ ನಾವು ಇದು ಮಾಡ್ಬೋದು ಅಂತ. ಸೊ ಎಲ್ಲ ನೀಟ್ ಫಿನಿಶಿಂಗ್, ವುಡ್ಕಿಂತನೂ ಹೇಳ್ಬೋದು ಅಲ್ಯೂಮಿನಿಯಂ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ. ಫೈನಲ್ ಆಗಿ ಬರುವಂಥದ್ದು ವರ್ತ್. ಇವತ್ತೇನು ನೀವು 3.8 ಪ್ಲಸ್ GST ಪೇ ಮಾಡಿದ್ದೀರಾ, ಹೌದು ಕರೆಕ್ಟಾಗಿ ಪೇ ಮಾಡಿದ್ದೀವಿ, ₹1 ಜಾಸ್ತಿ ಕೊಟ್ಟಿಲ್ಲ ಅಂತ ಅನ್ಸುತ್ತಾ? ವರ್ತ್ ಅಂತ ಅನ್ಸುತ್ತೆ? ಇದು ವರ್ತ್ ಫಾರ್ ಇದು ಹೇಳ್ಬೋದು. ಯಾಕಂದ್ರೆ ನಾವು ಸೇಮ್ ಇದನ್ನು ವುಡನ್ ಹೋಗಿದ್ವಿ, ಇದ್ರದ್ದು ಡಬಲ್ ಪ್ರೈಸ್ ಹೋಗ್ತಿತ್ತು ಕೊಟೇಶನ್. ಸೊ ನಾವು ಎಲ್ಲಾ ಟೈಪ್ ಕೊಟೇಶನ್ ತಗೊಂಡ್ವಿ. ಊರಿಂದ ಕಾರ್ಪೆಂಟರ್ ತಗೊಂಡ್ಬಂದ್ವಿ, ಮತ್ತೆ ಇಲ್ಲಿ ಎಲ್ಲಾನು 4-5 ಕೊಟೇಶನ್ ತಗೊಂಡ್ವಿ. ಆದ್ರೂ ನಮ್ಗೆ ಕೊಟೇಶನ್ ಬಹಳ ಸೊ ಆಯ್ತು ಬೇರೆ ವುಡಲ್ಲಿ, ಆದ್ರೆ ಇದು ಬೆಸ್ಟ್ ಕೊಟೇಶನ್ ಇತ್ತು ನಮಗೆ ಎಲ್ಲದಕ್ಕಿಂತ. ಬೆಸ್ಟ್ ಕೊಟೇಶನ್ ಮತ್ತೆ ವರ್ಕ್ ಅದೆಲ್ಲ ಅಲ್ಯೂಮಿನಿಯಂ ವುಡ್ಗಿಂತ ಇದು ಬೆಸ್ಟ್ ಅಂತ ಹೇಳ್ತೀರಾ. ಅಂಡ್ ಫೈನಲ್ ಆಗಿ ಬಿ ಇಂಟೀರಿಯರ್ ವರ್ಕ್ ನೋಡಿದ್ರೆ ಇವ್ರಿಗೆ ಕೆಲಸ ಕೊಡ್ಬೋದು, ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ ಕೆಲಸ? ಇವ್ರಿಗೆ ಕೆಲಸ ಕೊಡ್ಬೋದು. ಮೇನ್ಲಿ ವರ್ಕ್ಮೆನ್ಶಿಪ್ ಭಾಳ ಚಲೋ ಇದೆ, ಅವರೇ ಗೈಡ್ ಮಾಡ್ತಾರೆ ಪ್ರತಿಯೊಂದು ಸ್ಟೇಜ್, ಮಟೀರಿಯಲ್ ಯಾವ ಸೆಲೆಕ್ಟ್ ಮಾಡಬೇಕು ಅಂತ. ಮತ್ತೆ ಮಟೀರಿಯಲ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದಾರೆ ಎಲ್ಲಾನು ಸ್ಟ್ಯಾಂಡರ್ಡ್ ಇದೆ, ಯಾವ ಹಿಂಗೆ ಲೋ ಕ್ವಾಲಿಟಿ ಅಂತ ಯೂಸ್ ಮಾಡಿಲ್ಲ. ಇದು ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ. ಸೊ ಸಾಫ್ಟ್ ಕ್ಲೋಸರ್, ಟ್ಯಾಂಡಮ್ ಬಾಕ್ಸ್ ಇವೆಲ್ಲ ಚಲೋ ಬ್ರ್ಯಾಂಡೆಡ್ ಹಾಕಿದ್ದಾರೆ, ಯಾವ ಹಿಂಗೆ ಹೊಸ ನಾನ್ ಬ್ರ್ಯಾಂಡೆಡ್ ಅಂತಿಲ್ಲ. ಸೊ ಹಂಗಾಗಿ ವರ್ಕ್ ಕೊಡ್ಬೋದಾ? ವರ್ಕ್ ಕೊಡ್ಬೋದು, ತಮ್ಸ್ಕೊಟ್ಬಿಡ್ತೀರಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ಈಗ ನೀವು ಇಲ್ಲಿ ನೋಡ್ಬೋದು ಡೈನಿಂಗ್ ಏರಿಯಾದಲ್ಲಿ ಕ್ರಾಕರಿ ಯೂನಿಟ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಸ್ಟೋರೇಜ್ ಕಮ್ಮಿ ಇರೋ ಕಾರಣ ಸೊ ಇಲ್ಲಿ ದೊಡ್ಡದಾಗಿ ಸ್ವಲ್ಪ ಕ್ರಾಕರಿ ಯೂನಿಟ್ ಮಾಡಿರುವಂಥದ್ದು. ಸೊ ಇದೆಲ್ಲ ಬ್ಲ್ಯಾಕ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಸರ್. ಓಕೆ, ಚಾಂಪಿಯನ್ ಗೋಲ್ಡ್ ಹಾಕಿದ್ರಲ್ವಾ? ವಿತ್ ಲಾಫ್ಟ್ ಇದೆ ಸರ್ ಮೇಲೆ. ಕಲರ್ ಯಾವ್ದು ಸರ್ ಇದು? ಬ್ಲ್ಯಾಕ್ ಇದಾ ಜೆಡ್ ಸಿಲ್ವರ್ ಸರ್. ಜೆಡ್ ಸಿಲ್ವರ್, ಹೌದು. ಓಕೆ. ಸೊ ಎಂಟೈರ್ ಕಿಚನ್ ಫುಲ್ ಜೆಡ್ ಸಿಲ್ವರ್ ಇದೆ. ಸೊ ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಸೊ ಇದನ್ನು ಬೇಕಿದ್ರೆ ಕ್ಲೈಂಟು ಬ್ರೇಕ್ಫಾಸ್ಟ್ ಕೌಂಟರ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು. 2 in 1 ತರ. ಹೌದು. ಓಕೆ, ಮುಂದೆ ಬಂದ್ಬಿಡೋಣ ಸರ್. ಕಿಚನ್ ಸೈಜ್ ಏನು ಸರ್ ಇದು? ಸರ್ ಇದು ಕಿಚನ್ ಸೈಜ್ ಬಂದು ನಿಮಗೆ 8x8 ಬರುತ್ತೆ ಸರ್. 8x8 ಬರುತ್ತೆ. ಸೊ ಇಲ್ಲಿ ಫುಲ್ ಯು ಶೇಪ್ ಫುಲ್ ಲಾಫ್ಟ್ ಮಾಡಿದ್ದೀವಿ ಸರ್. ಸೊ ಸೇಮ್ ಕಲರ್ ಜೆಡ್ ಸಿಲ್ವರ್ ಅಲ್ಲ? ಹೌದು. ಸಜ್ಜಾ ಇಲ್ಲ ಅಲ್ವಾ? ಸಜ್ಜಾ ಇಲ್ಲ, ನಾವೇ ಕ್ರಿಯೇಟ್ ಮಾಡಿರುವಂಥದ್ದು. ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಸೊ ಇಲ್ಲಿ ಕಿಚನ್ ಬಾಟಮ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಸೊ ಸಿಂಕ್ ಏರಿಯಾ ನೋಡ್ಬೋದು ನೀವು, ಫುಲ್ ಸಿಂಕ್ ಏರಿಯಾ ಇದೆ. ಸೊ ಈ ಕಡೆ ಫುಲ್ ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಇವೆಲ್ಲ ಟ್ಯಾಂಡಮ್? ಹೌದು. PVC ಕಟ್ಲರಿ ಎಲ್ಲ ಹಾಕಿದ್ದೀರಾ? ಸೊ ಇಲ್ಲಿ ನೋಡ್ಬೋದು ಗ್ರೋಸರಿ ಯೂನಿಟ್ ವಿತ್ ಸ್ಪೈಸ್ ರ್ಯಾಕ್, ಫುಲ್ ಸ್ಪೇಸ್. ಹೌದು, ಫುಲ್ ಸ್ಪೇಸ್ ಇದೆ ಸರ್. ಅಲ್ಲೂ ಕೂಡ ನೀವು ಕಾರ್ನರ್ ಸ್ಪೇಸ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಪ್ಯೂರಿಫೈಯರ್ ಇದೆ ನೋಡ್ಬೋದು ಸರ್. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ? ಸೊ ಕೆಳಗಡೆಯಿಂದ ಓಪನ್ ಕೊಟ್ಟಿದ್ದೀರಾ ಇಲ್ಲಿ? ಸೊ ಇದ್ರ ಜೊತೆಗೆ ವಿತ್ ಎಲ್ಲ ಬ್ಲ್ಯಾಕ್ ಗ್ಲಾಸ್ ಅಲ್ಲಿ ಈ ಸ್ಪೈಸ್ ರ್ಯಾಕ್ ತುಂಬಾ ದೊಡ್ಡದಿದೆ ಸರ್. ನೋಡಿ ಎಷ್ಟು ನೀಟಾಗಿ ಸ್ಪೇಸ್ ಯೂಸ್ ಮಾಡಿದ್ದಾರೆ ನೋಡಿ ಅವರು. ನೋಡಿ ವೀಕ್ಷಕರೇ, ನಿಮ್ಗೆ ಇದು ಗೊತ್ತಾಗುತ್ತೆ ಯಾವ ರೀತಿ ಹಾಕೋಬಹುದು ನಾವು ಅಂತ ಗೊತ್ತಾಗುತ್ತೆ. ಇಲ್ಲಿ ಚೆನ್ನಾಗಿದೆ. ಮೇನ್ ಈ ಸೆಂಟರ್ ಯೂನಿಟ್ ಗ್ಲಾಸ್ ಹಾಕಿರೋದು ಸೂಪರ್. ಹೌದು, ಬ್ಲ್ಯಾಕ್ ಗ್ಲಾಸ್. ಸೊ ಇದು ನಮ್ಮ ಶೋರೂಮ್ ಅಲ್ಲಿ ಕೂಡ ಇದೆ ಇದು. ಸೊ ಅದು ನೋಡಿ ಕ್ಲೈಂಟ್ ಸೆಲೆಕ್ಟ್ ಮಾಡಿರುವಂತದ್ದು. ಫ್ರೇಮ್ಸ್ ಎಲ್ಲ ಚಾಂಪಿಯನ್ ಗೋಲ್ಡ್ ಹಾಕಿ ನೋಡಿ. ಇದ್ರೊಳಗಡೆ ಏನು ಐಟಮ್ ಇದೆ ಅಂತಾನೂ ಗೊತ್ತಾಗುತ್ತೆ. ಸ್ವಲ್ಪ ಸ್ಮಜ್ ಆಗಿರೋದ್ರಿಂದ ನೀಟಾಗಿ ಕೂಡ ಕಾಣಿಸುತ್ತೆ. ಸೊ ನೋಡೋದಕ್ಕೆ ನಿಮ್ಗೆ ಹಾರ್ಡ್ ಅನ್ಸಲ್ಲ, ಬಹಳ ಕೂಲ್, ಅದಕ್ಕೆ ಕೂಲ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಸರ್. ಎಲೆಗಂಟ್ ಆಗಿದೆ. ಸೊ ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಸರ್. ಬಹಳ ಸಿಂಪಲ್ ಆಗಿ ಚಿಕ್ಕ, ಆಲ್ಮೋಸ್ಟ್ ಇದು 1.5 ಫೀಟ್ ಬರ್ಬೋದು ಅನ್ಸುತ್ತೆ ಸರ್. ಸೊ ನೋಡ್ಬೋದು ಕೆಳಗಡೆ ನಿಮಗೆ ಡ್ರಾರ್ ತರ ಇದೆ. ಸೊ ಅದು ನೀವು ಆಕ್ಸೆಸ್ ಮಾಡ್ಬೋದು. ಕೆಳಗಡೆ ಡೋರ್ ಕೂಡ ಇದೆ. ಸೊ ಫುಲ್ ಆಗಿ ಆಕ್ಸೆಸ್ ಮಾಡ್ಬೋದು ಸರ್ ನೀವು. ಕಂಪ್ಲೀಟ್ ಆಕ್ಸೆಸ್ ಸಿಗುತ್ತೆ ನಮಗೆ. ಒಳಗಡೆ ಹಿಂದ್ಗಡೆ ರ್ಯಾಪ್ ಹಾಕಿದ್ದಾರೆ. ಲ್ಯಾಪ್ ಹಾಕಿದ್ದೀವಿ. ಓಕೆ, ಸಿಂಪಲ್ ಆಗಿ ಮಾಡಿರುವಂಥದ್ದು ಸರ್. ಕರೆಕ್ಟ್ ಸರ್. ಸರ್ ಮನೆ ನೋಡ್ಕೊಂಡ್ ಬಂದ್ವಿ, ಓನರ್ ಹತ್ರ ಮಾತಾಯ್ತು ಸರ್. ಇವಾಗ ಫೈನಲ್ ಆಗಿ ಕೇಳುವಂಥದ್ದು, ನಿಮ್ಮ ಪ್ರೈಸಿಂಗ್ ಏನಿರುತ್ತೆ ಸ್ವಲ್ಪ ಹೇಳಿ. ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲಿ ಇರ್ತೀವಿ ಸರ್. ನಮ್ಮ ಪ್ರೈಸಿಂಗಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಸರ್. ಸೊ ಲಾಫ್ಟ್ ಎಲ್ಲ 700, ಕಿಚನ್ ಬಾಟಮ್ ಎಲ್ಲ 900, ಓಪನ್ ಡೋರ್ ವಾರ್ಡ್ರೋಬ್ಸ್ ಎಲ್ಲ 1000 ರೂಪೀಸ್ ಇರುತ್ತೆ ಪ್ಲಸ್ GST. ಇನ್ ಕೇಸ್ ನೀವು ಡಬಲ್ ಸೈಡ್ ಹೋಗ್ತೀರಾ, ಪ್ರೀಮಿಯಂ ಹೋಗ್ತೀರಾ ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಸರ್. ರೂಟಿಂಗ್ ಏನಿರುತ್ತೆ? ಸರ್ ರೂಟಿಂಗ್ ಸ್ಟಾರ್ಟ್ಸ್ ಫ್ರಮ್ 1650 ರೂಪೀಸ್ ಸ್ಟಾರ್ಟ್ ಆಗುತ್ತೆ ಸರ್. ರೂಟಿಂಗ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ. 1600 ರೂಪಾಯಿ ಇರ್ಬೋದು. ಒಂದ್ಸತಿ ನೀವು ಇವ್ರ ಶೋರೂಮ್ ಭೇಟಿ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ರೂಟಿಂಗ್ ಯಾವ ತರ ಬರುತ್ತೆ ಅಂತ ನೀವು ನೋಡ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ನಿಮ್ಮ ಮನೇಲಿ ರೂಟಿಂಗೇ ಬೇಕು ಅಂತ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಮ್ಮ ಕಂಪ್ನಿ ಬಿಟ್ಟರೆ ಬೇರೆ ಯಾರು ಮಾಡ್ತಾ ಇಲ್ಲ ಅನ್ಕೊಂತೀನಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಸರಿ, ಬರಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಸರ್? ಮಾಗಡಿ ರೋಡ್ ಅಂದ್ರಲ್ಲಿ ಡಿ ಗ್ರೂಪ್ ಅಲ್ಲಿ ನಮ್ಮ ಆಫೀಸು. ಅಂಡ್ ಆಲ್ 7 days ನಾವು ವರ್ಕಿಂಗ್ ಇದೆ ಸರ್. 10 to 6 ಆಲ್ 7 days ವರ್ಕಿಂಗ್. ಎಲ್ಲೆಲ್ಲಿವರೆಗೂ ವರ್ಕ್ ಮಾಡ್ತೀರಾ ನೀವು? ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀವಿ. ಸೊ ಬೆಂಗಳೂರು ಬಿಟ್ಟು ಬೆಂಗಳೂರಿಂದ ಒಂದು 150-200 ಕಿಲೋಮೀಟರ್ ಸ್ವಲ್ಪ ಮುಂದುವರೆ ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಬಟ್ ಸರ್ವಿಸ್ ಇದೆ. ಸೊ ಮೈಸೂರು, ಬೆಂಗಳೂರು, ತುಮಕೂರು, ಕೋಲಾರ, ಹಾಸನ
ಇಷ್ಟು ಕಡೆ ರೆಗ್ಯುಲರ್ ಸರ್ವಿಸ್ ಜಾಸ್ತಿ ಬರ್ತಾ ಇದೆ. ರೆಗ್ಯುಲರ್ ಎನಿ ಟೈಮ್ ನಡೀತಾ ಇರುತ್ತೆ. ಓಕೆ, ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಆ್ಯಂಡ್ ಇವ್ರದ್ದು ಪ್ಲೇ ಲಿಸ್ಟನ್ನು ಕೊಟ್ಟಿದ್ದೀನಿ. ಅನೇಕ ಬಜೆಟ್ ಇಂಟೀರಿಯರ್ಗಳಿದೆ, ಪ್ರೀಮಿಯಮು ಇದೆ, ಅಲ್ಟ್ರಾ ಪ್ರೀಮಿಯಂ ಕೂಡ ಮಾಡಿದ್ದಾರೆ. ಸೊ ಪ್ರತಿಯೊಂದನ್ನು ನೋಡ್ಬೋದು. ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಸ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಅಲ್ಯೂಮಿನಿಯಂನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.